ಸೃಷ್ಟಿಯ ಉದರದಿ ಧರಿಸಿದ ಬೆನಕ ಯಮ್ಮನು ಕಾಯೋ ವಿನಾಯಕ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ಯಮ್ಮನು ಕಾಯೋ ವಿನಾಯಕ. ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ. ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ. ನಿನಗಿಂತ ಮಿಗಿಲಾದ ದೈವವನ ಕಾಣೆ. ನಿನಗಿಂತ ಮಿಗಿಲಾದ ದೈವವನ ಕಾಣೆ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ಯಮ್ಮನು ಕಾಯೋ ವಿನಾಯಕ. ಮನದುಂಬಿ ನಿನ್ನನು ಸ್ಮರಿಸುವೆನಯ್ಯ. ಮನದುಂಬಿ ನಿನ್ನನು ಸ್ಮರಿಸುವೆನಯ್ಯ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಓಂಕಾರಮಯ ವಿಶ್ವವ್ಯಾಪಕ. ಓಂಕಾರಮಯ ವಿಶ್ವವ್ಯಾಪಕ. ಶಿವ ಸುಕುಮಾರ ನೀನೆ ಗಜಮುಖ. ಶಿವ ಸುಕುಮಾರ ನೀನೆ ಗಜಮುಖ. ಸಿದ್ಧಿ ಬುದ್ಧಿ ಪ್ರಿಯ ನೀನೆ ಪ್ರಾಣ. ಸಿದ್ಧಿ ಬುದ್ಧಿ ಪ್ರಿಯ ನೀನೆ ಪ್ರಾಣ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ಯಮ್ಮನು ಕಾಯೋ ವಿನಾಯಕ. ವಿನಾಯಕ ವಿನಾಯಕ ವಿನಾಯಕ. ಶ್ರೀ ಆತ್ಮ ರಾಮಕೃಪಾ ಭೂಷಿತ ನಾಟಕ ಮಂಡಲಿ की आत्मा राम कृपा भूषित नाटक मंडली की आत्मा राम कृपा भूषित नाटक मंडली की श्री रामचंद्र प्रभु की जय रुद्र हनुमान की भारत माता की वंदे 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 ಏನೇ ಬರಲಿ ಏನೇ ಬರಲಿ ಏನೇ ಬರಲಿ बोलो भारत माता की जय. हरि ओम हरि ओम हरि ओम. शुक्लां भरधरं विष्णुं शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये.
ಶ್ರೀಶಂ ಅನೇಕದಂತ ಭಕ್ತಾನಾಂ ಏಕದಂತ ಉಪಾಸ್ಮಯೇ ಏಕದಂತ ಉಪಾಸ್ಮಯೇ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನಮಃ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ವಿನಾಯಕ. ನಿಟಿಲ ನೇತ್ರನೆ ವರದ ಸುತನೆ ನಾಗಭೂಷಣ ಪ್ರಿಯನೇ ನಿಟಿಲ ನೇತ್ರನೆ ವರದ ಸುತನೆ ನಾಗಭೂಷಣ ಪ್ರಿಯನೇ ಕಟಲ ತಾಂಕಿತ ಕೋಮಲಾಂಗನ ಕಟಲ ತಾಂಕಿತ ಕೋಮಲಾಂಗನ ಕರ್ಣ ತುಂಡಲ ಧಾರನೆ ಕಟಲ ತಾಂಕಿತ ಕೋಮಲಾಂಗನ ಕರ್ಣ ಕುಂಡಲ ಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ವಿನಾಯಕ. ಸರ್ವ ಸಪ್ತಾಂಗ ಲಕ್ಷಣಗಳಿಂದ ಕೂಡಿರುವ ಈ ರಂಗ ಕಲಾ ವೇದಿಕೆಗೆ ನನ್ನ ಸಾಷ್ಟಾಂಗ ನಮನಗಳನ್ನು ಅರ್ಪಿಸುತ್ತಾ ಹರಿಹರ ಬ್ರಹ್ಮ ರೂಪಾನು ದೇವಾನು ದೇವತೆಗಳನ್ನು ಸ್ಮರಿಸುತ್ತಾ ಈ ದಿನದ ಈ ಶುಭ ಸಂಜೆ ಈ ರಂಗ ಕಲಾ ವೇದಿಕೆಯ ಮುಂದಿರುವ ಈ ನಮ್ಮ ಭಕ್ತ ಕೋಟಿಗೆ ನನ್ನ ನಮನಗಳನ್ನು ಅರ್ಪಿಸುತ್ತಾ ಈ ದಿನ ಶುಭ ಸಂಜೆ ನಡೆಯಲಿರುವ ಭಕ್ತಿ ಕನ್ನಡ ಪೌರಾಣಿಕ ನಾಟಕ ತ್ರಿಜನ್ಮ ಮೋಕ್ಷ ಅಥವಾ ಜಯ ವಿಜಯರ ಶಾಪ ವಿಮೋಚನೆ ಎಂಬ ನಾಟಕಕ್ಕೆ ಯಾವುದೇ ದುರಿತ ದೋಷಗಳು ಬಾರದಂತೆ ಕರುಣಿಸಿ ಕಾಪಾಡಬೇಕೆಂದು ಆ ಭಗವಂತನನ್ನು ಮೊರೆ ಇಡುತ್ತಾ ಸರ್ವ ಲಕ್ಷಣಗಳಿಂದ ಕೂಡಿರುವ ಈ ಕಲಾ ವೇದಿಕೆಯ ಮುಂದಿರುವ ಕಲಾ ಸಭಿಕರಿಗೆ ಸಂತೋಷಪಡಿಸಲು ನಾನೀಗಲೇ ನನ್ನ ಪ್ರಾಣ ಪ್ರಿಯಳಾದ ನಟಿಯನ್ನು ಕರೆಸಿ ಅವಳ ಗಾನ ನರ್ತನಗಳಿಂದ ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸುವೆನು. ಆರ್ಯಳೆ, ನಿನ್ನ ಅಲಂಕಾರವು ಪೂರ್ಣವಾಗಿದ್ದರೆ ಈ ಸಭೆಗೆ ಬರುವಂತಳಾಗು. ಪ್ರೇಮದಿ ಕರೆಯುವೆ ನಲಿಯುತ ನಗುತ್ತ ಬಾರೆ ರೂಪಸಿ
ಸರಸವನಾಡುತ್ತ ನಲಿಯುತ್ತ ಕುಣಿಯುತ್ತ ಬಾರೆ ಪ್ರೇಯಸಿ ನೀ ಬಾರೆ ರೂಪಸಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಬಾರೆ ರೂಪಸಿ ಸರಸವನಾಡುತ್ತ ನಲಿಯುತ್ತ ಕುಣಿಯುತ್ತ ಬಾರೆ ಪ್ರೇಯಸಿ ಬಾರೆ ರೂಪಸಿ ಕರೆಯುವೆ ನಲಿಯುತ್ತ ನಗುತ್ತಾ ಬಾರೆ ರೂಪಸಿ ಸರಸವನಾಡುತ್ತ ನಲಿಯುತ್ತ ಕುಣಿಯುತ್ತ ಬಾರೆ ಪ್ರೇಯಸಿ ನೀ ಬಾರೆ ರೂಪಸಿ
ಭಾವಿಸುವಿನಿ. ನಿನಗೆ ಮಂಗಳವಾಗಲಿ ಪ್ರೇಯಸಿ. ಹಾರೇನೆ, ನನ್ನನ್ನು ಕರೆಸಿದ ಕಾರಣವೇನು? ಪ್ರಿಯೆ ಆರ್ಯಳೆ, ನಿನ್ನನ್ನು ಕರೆಸಿದ ಕಾರಣವು ಈ ನೆರೆದಿರುವ ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸಲು ಈ ನಿನ್ನ ಗಾನ ನಾಟ್ಯ ಮುಖ್ಯವಾಗಿರುವ ಕಾರಣ. ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸಲು ಒಂದು ಯಾವುದಾದರೂ ಗಾನವನ್ನು ಪಾಡುವಂತಳಾಗ. ಯಾವ ಗಾನವನ್ನು ಪಾಡಲಿ ಸ್ವಾಮಿ? ಚೆನ್ನಾಯಿತು. ನನಗೆ ಪ್ರಶ್ನೆ ಆರ್ಯಳೆ, ಸಾಗರಗಳಲ್ಲಿ ಅತಿ ಶ್ರೇಷ್ಠವಾದ ಸಾಗರವಾವುದು? ಇದ್ಯಾವುದು ಸ್ವಾಮಿ? ಕ್ಷೀರಸಾಗರವಲ್ಲವೇ? ಬಹಳ ಚೆನ್ನಾಗಿ ಹೇಳಿದೆ ಆರ್ಯಳೆ. ಸ್ವಾಮಿ, ಪರ್ವತಗಳಲ್ಲಿ ಅತಿ ಶ್ರೇಷ್ಠವಾದ ಪರ್ವತವಾವುದು? ಮೇಲು ಪರ್ವತವಲ್ಲವೇ ಸ್ವಾಮಿ? ಹೌದು ಹೌದು. ಪುಷ್ಪ ರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಪುಷ್ಪ ಯಾವುದು? ಕಮಲವಲ್ಲವೇ ಸ್ವಾಮಿ? ವಿಷ್ಣುವಿನ ಪ್ರಿಯವಾದುದು? ಬಹಳ ಚೆನ್ನಾಗಿ ಹೇಳಿದೆ ಪ್ರೇಯಸಿ. ಇನ್ನು ಋತುಗಳಲ್ಲಿ ಅತಿ ಶ್ರೇಷ್ಠವಾದ ಋತು ಯಾವುದು? ಇನ್ಯಾವ ಋತು ಸ್ವಾಮಿ? ವಸಂತ ಋತು ಅಲ್ಲವೇ? ಆಹಾ, ಭಲೇ ಚತುರೆ. ಅಂತಹ ವಸಂತ ಋತುವನ್ನು ಕುರಿತು ಒಂದು ಗಾನವನ್ನು ಪಾಡುವಂತಳಾಗ. ಹಾಗೆ ಆಗಲಿ ಸ್ವಾಮಿ. ಆಗಲಿ ಪ್ರೇಯಸಿ. ಮತ್ತೇನಪ್ಪಣೆ? ಈ ನಿನ್ನ ಗಾನ ನರ್ತನದಿಂದ ಈ ಸಭಿಕರ ಮನಸ್ಸು ಸಂತಸ ಪಟ್ಟಿರುವುದೆಂದು ಭಾವಿಸುತ್ತಾ ಮುಂದಿನ ಪಾತ್ರವರ್ಗದವರನ್ನು ಎಚ್ಚರಿಸೋಣ ನಡೆ. ಹಾಗೆ ಆಗಲಿ ಸ್ವಾಮಿ. ಪ್ರಿಯರಮಣಿ ಕರೆಯುವೆ ಬಾ ಹರುಷದಿ ಕರೆಯುವೆ ಬಾಬಾ ಹೇ ಪ್ರಿಯ ಹರುಷದಿ ಕರೆಯುವೆ ಬಾಬಾ ಹೇ ಪ್ರಿಯ ಪ್ರಿಯರಮಣಿ ಚಂದಿರನಾನೇ ತಾರೆಯು ನೀನೇ ಚಂದಿರನಾನೇ ತಾರೆಯು ನೀನೇ ಬೇಗನೆ ನೀಯನ್ನ ಸಂಧಿಸು ಬಾರಾಣಿ ಬೇಗನೆ ನೀಯನ್ನ ಸಂಧಿಸು ಬಾರಾಣಿ ಅಂದ ಚಂದ
ಕರೆಯುವೆ ಬಾ ಹರುಷದಿ ಕರೆಯುವೆ ಬಾಬಾ ಹೇ ಪ್ರಿಯೆ ಹರುಷದಿ ಕರೆಯುವೆ ಬಾಬಾ ಹೇ ಪ್ರಿಯೆ ಪ್ರಿಯ ರಮಣಿ ಪ್ರೀತಿಗೆ ಮನಸೋತಿಗೆನೆ ಅಂದದಿ ನೀಯನ್ನ ಸಂಧಿಸು ಬಾರಾಣಿ ಅಂದದಿ ನೀಯನ್ನ ಸಂಧಿಸು ಬಾರಾಣಿ ಅಂದ ಚಂದದಿಂದ ಬಂದು ಸಂಧಿ ಸಣ್ಣ ಬೇಗ ಅಂದ ಚಂದದಿಂದ ಬಂದು ಸಂಧಿ ಸಣ್ಣ ಬೇಗ ಪ್ರಿಯ ರಮಣಿ ಕರೆಯುವೆ ಬಾ ಹರುಷದಿ ಕರೆಯುವೆ ಬಾ ಹೇ ಪ್ರಿಯೆ ಹರುಷದಿ ಕರೆಯುವೆ ಬಾ ಹೇ ಪ್ರಿಯೆ ಪ್ರಿಯ ರಮಣಿ ನಾಟಕ ಸೂತ್ರಧಾರಿ ನಾನಾ ವೇಷದ ಪಾತ್ರಧಾರಿ ಕಪಟ ನಾಟಕ ಸೂತ್ರಧಾರಿ
ವರಿಸಿದೆಯನ್ನನು ಇದಕ್ಕಿಂತ ಇನ್ನೇನು ಧನ್ಯನ ಮಾಡಿದೆ ನೀಯನ್ನನು ದೇವಿ ವರಿಸಿದೆಯನ್ನನು ಇದಕ್ಕಿಂತ ಇನ್ನೇನು ಧನ್ಯನ ಮಾಡಿದೆ ನೀಯನ್ನನು ಏನು ಕರುಣೆಯ ನಿನ್ನದು ಎಂತ ಭಾಗ್ಯವು ನನ್ನದು ಏನು ಕರುಣೆಯ ನಿನ್ನದು ಎಂತ ಭಾಗ್ಯವೋ ನನ್ನದು ಸಾವಿರ ನಾಲಿಗೆ ಹೊಗಳಲು ಸಾಲದು ಪ್ರಿಯದಲ್ಲಿ ನಿನ್ನನ್ನು ಬಣ್ಣಿಸಲು ಸಾವಿರ ನಾಲಿಗೆ ಹೊಗಳಲು ಸಾಲದು ಪ್ರಿಯತಮೆ ನಿನ್ನನ್ನು ಬಣ್ಣಿಸಲು ವರಿಸಿದೆ ಎನ್ನನು ಇದಕ್ಕಿಂತ ಇನ್ನೇನು ಧನ್ಯನ ಮಾಡಿದೆ ನೀ ಎನ್ನನು ನಿನ್ನವನಾಗುವ ಆನೆಯನಾಗಂಡೆ ನಿನ್ನವನಾಗುವ ಆನೆಯನಾಗಂಡೆ ಗೆಲುವಿನ ಗಣಿಯೇ ಒಲವಿನ ಸಿರಿಯೇ ನಿನ್ನವನಾಗಲು ಆಸೆಗಂಡೆ ಚೆಲುವಿನ ಗಣಿಯೇ ಒಲವಿನ ಸಿರಿಯೇ ನಿನ್ನವನಾಗುವ ಆಸೆಗಂಡೆ ಓ ನನ್ನ ನಲ್ಲೆ ನೀ ನನ್ನ ನಲ್ಲೆ ವರಿಸಿದೆ ಎನ್ನನು ಇದಕ್ಕಿಂತ ಇನ್ನೇನು ಧನ್ಯನ ಮಾಡಿದೆ ನೀ ಎನ್ನನು ಧನ್ಯನ ಮಾಡಿದೆ ನೀ ಎನ್ನನು ಧನ್ಯ
ನೆನ ಮಾಡಿದೆ ನೀ ಎನ್ನನು. ಸ್ವಾಮಿ, ದೇವಿ, ಈ ನಿಮ್ಮ ಮೃದು ಸರಳತೆಯ ಮುಖವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು ಪ್ರಿಯ. ದೇವಿ, ಸ್ವಾಮಿ, ದೇಹದ ಅರ್ಧ ಭಾಗದಂತಿರುವ ಸಹಧರ್ಮಿಣಿಯಾದವಳಿಗೆ ಪತಿಯ ಸಂತೋಷ ಉಲ್ಲಾಸವೇ ಮನಕ ಆನಂದ ಉಂಟು ಮಾಡುವುದು ಅಲ್ಲವೇ ದೇವಿ? ನಿಜ ಸ್ವಾಮಿ, ನಿಮ್ಮ ಮಾತು 1000 ಪಟ್ಟು ನಿಜ. ದೇವಿ, ಸ್ವಾಮಿ, ನಿನ್ನೊಡನೆ ಏಕಾಂತವಾಗಿರಲು ಸೂಕ್ತವಾದ ಸಮಯವೇ ದೊರಲಿಲ್ಲ. ದೇಹದ ಅರ್ಧ ಭಾಗದಂತಿರುವ ಸಹಧರ್ಮಿಣಿಯಾದವಳಿಗೆ ಪತಿಯ ಉಲ್ಲಾಸ ಸಂತೋಷವೇ ಮನಕ ಆನಂದ ಉಂಟು ಮಾಡುವುದು ಅಲ್ಲವೇ ದೇವಿ? ಹೌದು ಸ್ವಾಮಿ, ನಿಮ್ಮ ಮಾತು 1000 ಪಟ್ಟು ಸತ್ಯವಲ್ಲವೇ? ಅಲ್ಲದೆ ದೇವಿ, ಸ್ವಾಮಿ, ದಾನವರ ಸಂಹಾರ ಮಾಡಿ ಭೂಭಾರವನ್ನು ಹರಿಸಿ ಧರ್ಮ ರಕ್ಷಣಾ ಕಾರ್ಯ ಮಾಡಬೇಕಾಗಿದ್ದರಿಂದ ನಿನ್ನೊಡನೆ ಏಕಾಂತವಾಗಿ ಕಳೆಯಲು ಸೂಕ್ತವಾದ ಸಮಯವೇ ಸಿಗಲಿಲ್ಲ. ಆದರೆ ಈಗ ಆ ಸಮಯವು ಒದಗಿ ಬಂದಿರುವುದು. ಸ್ವಾಮಿ, ಇದೇ ರೀತಿ ಹೇಳಿ ನನ್ನನ್ನು ನೀವು ವಂಚಿಸುತ್ತಿರುವಿರಲ್ಲವೇ? ದೇವಿ, ಸ್ವಾಮಿ, ಹೇಗೆಂದರೆ ಹಿಂದೆ ಹಾಗೆ ಮಾಡಿರಬಹುದು, ಆದರೆ ಹಾಗೆ ಮಾಡುವುದಿಲ್ಲ ದೇವಿ. ಪ್ರಾಣೇಶ್ವರ, ಅದು ಹೇಗೆ ಸಾಧ್ಯ ಸ್ವಾಮಿ, ತಿಳಿಸಬಾರದೆ? ದೇವಿ, ಈಗ ನಮ್ಮನ್ನು ನೋಡಿಕೊಳ್ಳಲು ದ್ವಾರ ಬಾಗಿಲಲ್ಲಿ ಜಯ ವಿಜಯರು ಇರುವರಲ್ಲವೇ? ಹೌದಲ್ಲವೇ? ಅಲ್ಲದೆ ದೇವಿ, ಬಾಬಾರೆ ಪ್ರೇಮವಲ್ಲಿ ಬಾಬೆ ಮಗನ್ನಲ್ಲಿ ಹಾಡುವ ರಾಗದಲ್ಲಿ ಹಿಂಪಾದ ಗಾನದಲ್ಲಿ ಬಾಬಾರೆ ಪ್ರೇಮವಲ್ಲಿ ರಂಗಾದ ಗಾನದಲ್ಲಿ ಹಾಡುವ ರಾಗದಲ್ಲಿ ಹಿಂಪಾದ ಗಾನದಲ್ಲಿ ಬಾಬಾರೆ ಪ್ರೇಮವಲ್ಲಿ ಚಲುವೆಯ ನಿನ್ನ ಮನಸಾರೆ ಒಲಿಸಿದೆ ನಲ್ಲೇ. ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆ ನಲ್ಲೇ. ಪಾಲ್ಗಡಲ ಚಲುವೆ ನಿನ್ನ ಮನಸಾರೆ ಒಲಿಸಿದೆ ನಲ್ಲೇ. ಬಾಬಾರೆ ಬಾರಣಿ ಸೌಂದರ್ಯದಾಗಣಿ ಬಾಬಾರೆ ಬಾರಣಿ ಸೌಂದರ್ಯದಾಗಣಿ ಆನಂದವ ನೀಡುವ ಬಾಬಾರೆ ಪ್ರೇಮವಲ್ಲಿ ಮಾ ಪ್ರೇಮ ಗಂಧ ಚಲ್ಲಿ ಹಾಡುವ ರಾಗದಲ್ಲಿ ಹಿಂಪಾದ ಗಾನದಲ್ಲಿ ಬಾಬಾರೆ ಪ್ರೇಮವಲ್ಲಿ.
ನನ್ನಾಸೆಯನ್ನೆಯೇ ನೀಡುವೆಯ ನಿನ್ನ ಮನವ ಬಾಬಾರೆ ಬಾರೆ ನೀ ಸೌಂದರ್ಯದಾಗಣಿ ಬಾಬಾರೆ ಬಾರೆ ನೀ ಸೌಂದರ್ಯದಾಗಣಿ ಆನಂದವ ನೀಡುವ ದೇವಿ ಬಾಬಾರೆ ಪ್ರೇಮವಲ್ಲೇ ಬಾ ಪ್ರೇಮಗಂಧ ಚಲ್ಲೇ ಹಾಡುವ ರಾಗದಲ್ಲಿ ಇಂಪಾದ ಗಾನದಲ್ಲಿ ಬಾಬಾರೆ ಪ್ರೇಮವಲ್ಲಿ ದೇವಿ ಸ್ವಾಮಿ, ಈಗ ಸಂತೋಷವಾಯಿತು. ಹೌದು ಸ್ವಾಮಿ. ಆ ಭಕ್ತರು ಅಲ್ಲಿರುವರು, ಈ ಭಕ್ತರು ಇಲ್ಲಿರುವರು ಎಂದು ನನ್ನನ್ನು ಸದಾಕಾಲ ವಂಚಿಸಿ ವೈಕುಂಠದಲ್ಲಿಯೇ ನನ್ನ ಓರ್ವಳನ್ನು ಬಿಟ್ಟು ನೀವು ಹೋಗುತ್ತಿದ್ದಿರಲ್ಲವೇ? ದೇವಿ, ಈಗ ಹಾಗೆ ಆಗುವುದಿಲ್ಲ ದೇವಿ. ಏಕೆಂದರೆ ಏಕೆ? ನಮ್ಮ ಏಕಾಂತಕ್ಕೆ ಭಂಗ ಬಾರದಂತೆ ನೋಡಿಕೊಳ್ಳಲು ದ್ವಾರದ ಬಾಗಿಲಲ್ಲಿ ಜಯ ವಿಜಯರು ಇರುವರಲ್ಲವೇ ದೇವಿ? ಹೌದಲ್ಲವೇ ಸ್ವಾಮಿ? ಹೌದು ದೇವಿ. ಇದು ನಿಜ? ಹೌದು ದೇವಿ. ಬಹಳ ಸಂತೋಷವಾಯಿತು. ಈಗ ನಿನ್ನನ್ನು ಬಿಟ್ಟು ಯಾರು ಕರೆದರೂ ಹೋಗುವನಲ್ಲ, ಈ ನನ್ನನ್ನಲ್ಲ. ಹಬ್ಬಬ್ಬ, ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಪ್ರಿಯ. ಬನ್ನಿ ಸ್ವಾಮಿ. ದಾನವಕರಣ ಲಕ್ಷ್ಮೀ ರಮಣ ದಾನವಕರಣ ಲಕ್ಷ್ಮೀ ರಮಣ ಪಾವನಾಂಗ ಪರಮಾತ್ಮನೇ ಪೊರೆಯೋ ದಾನವಕರಣ ಲಕ್ಷ್ಮೀ ರಮಣ ಪಾವನಾಂಗ ಪರಮಾತ್ಮನೇ ಪೊರೆಯೋ ಶಂಕು ಚಕ್ರಾಧರ ಪಂಕಜನಾಭ ಶಂಕು ಚಕ್ರಾಧರ ಪಂಕಜನಾಭ ಭಕ್ತರ ಸಲಗುವ ಶ್ರೀಶೇಷ ಶಯನ ಭಕ್ತರ ಸಲಗುವ ಶ್ರೀಶೇಷ ಶಯನ ದಾನವಕರಣ ಲಕ್ಷ್ಮೀ ರಮಣ ಪಾವನಾಂಗ ಪರಮಾತ್ಮನೇ ಪೊರೆಯೋ. ಹೇ ಪರಮಾತ್ಮ, ಅನಾಥ ರಕ್ಷಕ ಶ್ರೀಮನ್ನಾರಾಯಣ ಲಕ್ಷ್ಮೀ ರಮಣ, ನಿರತವು ನಿನ್ನ ಭಕ್ತರಾದ ಎಮ್ಮನ್ನು ಕಾಪಾಡು ಪರಮಾತ್ಮ, ಕಾಪಾಡು. ಜಯ ವಿಜಯರೇ, ಪರಮ ಭಕ್ತರೇ ನಿಪದಯ ವಿಜಯರೇ, ಪರಮ ಭಕ್ತರೇ ನಿಪದಯ ವಿಜಯರೇ, ಸರಿದದಿ ನಿಮ್ಮಯ ಭಿನ್ನ ಭವ ಬೇಳಿ ನಿಮ್ಮಯ ಭಾವಗಳ ನೋಡಲು ಜಯ ವಿಜಯರೇ, ನಿಮ್ಮಯ ಭಾವಗಳ ನೋಡಲು
ನಿಶ್ಚಯದಿ ಕೊಡುವೆ ನಿಮಗೆ. ಭಕ್ತರಾದ ಜಯ ವಿಜಯರೇ, ನಿಮ್ಮ ಆದರ ಪ್ರೀತಿ ವಾತ್ಸಲ್ಯಗಳಿಗೆ ನಾನು ಮೆಚ್ಚಿದೆನು. ಬನ್ನಿ ಕುಳಿತುಕೊಳ್ಳಿ. ವಾಸುದೇವ, ನಿನ್ನ ದರ್ಶನದಿಂದ ಕರುಣೆಯಿಂದ ನಾವು ಪಾವನರಾದೆವು. ಜಯ ವಿಜಯರೇ, ಪರಮಾತ್ಮ ದುಷ್ಟ ದೈತ್ಯರ ಸಂಹಾರವನ್ನು ಮಾಡಿ ಭೂಭಾರವನ್ನು ಇಳಿಸಬೇಕಾಗಿದ್ದರಿಂದ ನನ್ನ ಪ್ರೇಯಸೊಡನೆ ಎಷ್ಟು ದಿವಸ ಏಕಾಂತವಾಗಿ ಕಾಲ ಕಳೆಯಲು ಸೂಕ್ತವಾದ ಸಮಯವೇ ಸಿಗಲಿಲ್ಲ. ಆದ್ದರಿಂದ ನೀವು ಈಗಿಂದೀಗಲೇ ಹೋಗಿ ದ್ವಾರದ ಬಾಗಿಲಲ್ಲಿ ನಿಂತು ದ್ವಾರವನ್ನು ಕಾಯುತ್ತಿರಿ. ಯಾರು ಬಂದರೂ ಒಳಗೆ ಬಿಡದಿರಿ. ತಿಳಿಯುತ್ತೆ? ಸಂತಸವ ಪಡುವೆ ಮನದೊಳಗಲೆ ನಾವುಗಳು ಸಂತಸವ ಪಡುವೆ. ಸಂತಸವ ಪಡುವೆ ಮನದೊಳಗಲೆ ನಾವುಗಳು ಸಂತಸವ ಪಡುವೆ. ತ್ವರಿತದಿಂದ ಕಾಯಕವನ್ನು ಹರ್ಷದಿಂದ ಮಾಡ್ಬನಾವಲೆ. ಹೌದಲ್ಲ? ತ್ವರಿತದಿಂದ ಕಾಯಕವನ್ನು ಹರ್ಷದಿಂದ ಮಾಡ್ಬನಾವು. ಸಾಟಿಯಾರು ಯಮಗೆ ಇನ್ನು, ಸಾಟಿಯಾರು ಯಮಗೆ ಇನ್ನು ಭಕ್ತಿಯಿಂದ ಭಾರತ ಬಳಿ. ಭಕ್ತಿಯಾರು ಯಾರು ಯಮಗೆ ಇನ್ನು, ಭಾಟಿಯಾರು ಯಮಗೆ ಇನ್ನು ಭಕ್ತಿಯಿಂದ ಭಾರತ ಬಳಿ. ಸಂತಸವ ಪಡುವೆ ಮನದೊಳಿಗಲೆ ನಾವುಗಳು ಸಂತಸವ ಪಡುವೆ. ಸಹೋದರ ಅಗ್ರಜ, ಹರಿಯ ದರ್ಶನವನ್ನು ಪಡೆದ ನಾವುಗಳೇ ಧನ್ಯ. ಈ ನಮ್ಮ ಸಂತೋಷಕ್ಕೆ ಸಾಟಿ ಯಾರು ಸಹೋದರ? ಹೌದಣ್ಣ, ಶ್ರೀಹರಿಯ ಆಜ್ಞೆಯಂತೆ ಒಳಗೆ ಯಾರು ಬಂದರೂ ಬಿಡದೆ ದ್ವಾರವನ್ನು ಕಾಯೋಣ. ಹಾಗೆ ಆಗಲಿ, ನಡೆಯ ಸಹೋದರ. ನಮಸ್ತೆ ಸಕಲಾಧಾರ, ನಮಸ್ತೆ ಕರುಣಾಕರ, ನಮಸ್ತೆ ಲಕ್ಷ್ಮೀ ರಮಣ, ನಮಸ್ತೆ ಶ್ರೀಮನ್ನಾರಾಯಣ. ಒಳಗೆ ಹೋಗಕೂಡದು. ಏಕೆ? ಏಕೆಂದರೆ ಸ್ವಾಮಿಯು ನಿದ್ರಿಸುತ್ತಿರುವರು, ಒಳಗೆ ಹೋಗಲು ಅವಕಾಶವಿಲ್ಲ. ನಾವು ಶ್ರೀಹರಿಯ ಭಕ್ತರು. ಶ್ರೀಹರಿಯ ದರ್ಶನಕ್ಕೆ ಬರುವ ಭಕ್ತರನ್ನು ತಡೆಯಲು ನೀವ್ಯಾರು? ನಾವು ಜಯ ವಿಜಯರು. ಶ್ರೀಹರಿಯ ಆಜ್ಞೆ ಆಗಿರುವುದು ದುಷ್ಟರಾಗಮನಕ್ಕೆ, ಭಕ್ತರಾಗಮನಕ್ಕಲ್ಲ. ನಿಲ್ಲಿರಿ, ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ, ಇಲ್ಲವಾದರೆ ಅನರ್ಥವಾದೀತು. ಎಲವೈ ದುಷ್ಟ ದ್ವಾರಪಾಲಕರೇ, ಶ್ರೀಹರಿಯ ಭಕ್ತರನ್ನು ಒಳಗೆ ಬಿಡುವುದಿಲ್ಲವೇ? ಮರ್ಯಾದೆಯಿಂದ ನಮ್ಮನ್ನು ಒಳಗೆ ಬಿಟ್ಟರೆ ಸರಿ, ಇಲ್ಲವಾದರೆ ಮುನಿಕುಮಾರರ ಘೋರ ಶಾಪಕ್ಕೆ ಗುರಿಯಾಗುವ್ರಿ. ಎಚ್ಚರ! ಮುನಿಕುಮಾರರ ಶಾಪ ನಿಮಗೇನು ಮಾಡಿತು? ಮೊದಲು ಇಲ್ಲಿಂದ ತೊಲಗಿ. ಆ ಶ್ರೀಹರಿ, ಕೆಟ್ಟವು ಕೆಟ್ಟವು. ಎಲವೈ ದುಷ್ಟ ದ್ವಾರಪಾಲಕರೇ, ಶ್ರೀಹರಿಯ ದರ್ಶನಕ್ಕಾಗಿ ಬಂದ ನಮ್ಮನ್ನು ನಿಂದಿಸಿದ್ದಲ್ಲದೆ ಆಚೆ ತಳ್ಳಿ ಅಪಮಾನಪಡಿಸುವಿರಾ? ಶ್ರೀಹರಿಯ ದರ್ಶನದಿಂದ, ಈ ಸಾನ್ನಿಧ್ಯದಿಂದ ನಾಶವಾಗಿ ಹೋಗಿ. ಹರಿಭಕ್ತರ ನಿಂದಿಸಿಯ ಪಾಪಂ, ಶ್ರೀಹರಿ ನಾರಾಯಣ, ಹರಿಭಕ್ತರ ನಿಂದಿಸಿಯ ಪಾಪಂ ದಯಿಸದೆ ಬಿಡದಿ ನಮ್ಮ ಶಾಪಂ ನಾಶವಾಗಿ ಹೋಗಿ. ಶ್ರೀಹರಿ ನಾರಾಯಣ, ಕೆಟ್ಟವು ಕೆಟ್ಟವು. ನಮ್ಮನ್ನು ಕಾಪಾಡು ಪರಮಾತ್ಮ, ನಮ್ಮನ್ನು ಕಾಪಾಡು. ಸಹೋದರ, ಅಣ್ಣ, ಎಂತಹ ಕಾರ್ಯವಾಯಿತು. ಹರಿಯ ದರ್ಶನಕ್ಕೆ ಬರುತ್ತಿದ್ದ ಮುನಿಕುಮಾರರನ್ನು ಒಳಗೆ ಬಿಡದಂತೆ ತಡೆದು ನಿಲ್ಲಿಸಿದ್ದರಿಂದ ಅವರ
ಘೋರ ಶಾಪಕ್ಕೆ ಗುರಿಯಾದವಲ್ಲ. ಈಗ ಏನು ಮಾಡುವುದು ಸಹೋದರ? ಮಾಡುವುದಿನ್ನೇನು ಅಗ್ರಜ? ಪರಮಾತ್ಮನ ಆಣೆಯಂತೆ ಶ್ರೀಹರಿ ವನವಾಸಕ್ಕೆ ಹೋಗೋಣ. ವಿಚಾರವನ್ನು ಪರಮಾತ್ಮನಿಗೆ ತಿಳಿಸೋಣ. ಹಾಗೆ ಆಗಲಿ, ನಡೆ ಸಹೋದರ. ಹಾಗೆ ಆಗಲಿ. ಪರಮಾತ್ಮ ಭಕ್ತವತ್ಸಲ, ನಮ್ಮನ್ನು ಕಾಪಾಡು ಪರಮಾತ್ಮ, ನಮ್ಮನ್ನು ಕಾಪಾಡು. ಅನರ್ಥವಾಗಿರುವುದೇವ ನಮ್ಮಿಂದ ಮಹಾ ಅಪರಾಧವಾಗಿರುವುದು. ಜಯ ವಿಜಯರೇ, ಏಕೆ ಏನಾಯಿತು? ಪರಮಾತ್ಮ, ನಿಮ್ಮ ದರ್ಶನಕ್ಕೆ ಬರುತ್ತಿದ್ದ ಆ ಋಷಿಕುಮಾರರನ್ನು ಒಳಗೆ ಬಿಡದಂತೆ ತಡೆದು ನಿಲ್ಲಿಸಿದೆವು. ಅವರ ಘೋರ ಶಾಪಕ್ಕೆ ಗುರಿಯಾಗಿರುವುದೇವ, ನೀವೇ ನಮ್ಮನ್ನು ಕಾಪಾಡಬೇಕು. ಏನು, ಮುನಿಕುಮಾರರ ಶಾಪವೇ? ಆ ಮುನಿಕುಮಾರರ ಶಾಪವನ್ನು ನಿಗ್ರಹಿಸಲು ನನ್ನಿಂದಲೂ ಸಾಧ್ಯವಿಲ್ಲ. ಹಿಂದೆ ನನಗೊದಗಿದ ಮುನಿಶಾಪದ ವಿಚಾರವು ನಿಮಗೂ ತಿಳಿದಿದೆ ಅಲ್ಲವೇ? ಹಾಗಾದರೆ ನಾವು ನಿಮ್ಮ ಸಾನ್ನಿಧ್ಯವನ್ನು ಸೇರುವ ಬಗೆ ಹೇಗೆ ಪರಮಾತ್ಮ? ಹಾಗಾದರೆ ನೀವು ನನ್ನ ಸಾನ್ನಿಧ್ಯವನ್ನು ತ್ಯಜಿಸಿ ದಾನವ ಜನ್ಮವನ್ನು ಧರಿಸಲೇಬೇಕು. ಹಾಗಾದರೆ ನಾವು ನಿನ್ನ ಸಾನ್ನಿಧ್ಯ ಸೇರುವ ಬಗೆ ಹೇಗೆ ಪರಮಾತ್ಮ? ಜಯ ವಿಜಯರೇ, ಪರಮಾತ್ಮ, ಚಿಂತಿಸಬೇಡಿ. ನಿಮ್ಮ ಶಾಪ ವಿಮೋಚನೆಯಾಗಬೇಕಾದರೆ ಇರುವುದೊಂದೇ ಮಾರ್ಗ. ಈಗ ಕೇಳಿರಿ. ಮುಂದೆ 7 ಜನ್ಮಗಳಲ್ಲಿ ನನ್ನ ಮಿತ್ರರಾಗಿ ಜನಿಸಿ ನನ್ನ ಸಾನ್ನಿಧ್ಯವನ್ನು ಸೇರಿರುವರು, ಅಥವಾ 3 ಜನ್ಮಗಳಲ್ಲಿ ನನ್ನ ಶತ್ರುಗಳಾಗಿ ಜನಿಸಿ ಮೋಕ್ಷವನ್ನು ಪಡೆದು ನನ್ನ ಸಾನ್ನಿಧ್ಯಕ್ಕೆ ಬರೆಯುವರು. ನೀವೇ ನಿರ್ಧರಿಸಿ. ಪರಮಾತ್ಮ, 3 ಜನ್ಮಗಳಲ್ಲಿ ಶತ್ರುಗಳಾಗಿ ಜನಿಸಿದರೂ ಚಿಂತೆಯಿಲ್ಲ. 7 ಜನ್ಮಗಳವರೆಗೂ ನಿಮ್ಮ ಸಾನ್ನಿಧ್ಯ ದರ್ಶನಕ್ಕಾಗಿ ಕಾದಿರಲಾರೆವು ಪ್ರಭು. ನಮ್ಮನ್ನು ಕಾಪಾಡು ಪರಮಾತ್ಮ. ತದಾಸ್ತು, ನಿಮಗೆ ಮಂಗಳವಾಗಲಿ. ನೀವಿನ್ನು ಹೋಗಿ ಬನ್ನಿ. ಹಾಗೆ ಆಗಲಿ.